Hey guys, welcome back to LWW show. Guys, ನೆನ್ನೆ ಆಸ್ಟ್ರೇಲಿಯಾ ಮನೆಗೆ ಹೋಯ್ತು ಗೈಸ್. As simple as that. Actually, ಮಾರ್ಕಸ್ ಮಿಚೆಲ್ ಮಾರ್ಕ್ಸ್ ಬಂದ್ರು, ಚೆನ್ನಾಗಿ ಆಡ್ಕೊಟ್ರು. ಸ್ಟಾರ್ಟಿಂಗ್ 10 overs ಚೆನ್ನಾಗಿತ್ತು ಆಕ್ಚುಲಿ. ಹೌದು, ನಾನೇನು 200+ ರನ್ಸ್ ಹೊಡಿತಾರೆ ಅನ್ಕೊಂಡೆ, ಬಟ್ ಬೌಲಿಂಗ್ ಚೆನ್ನಾಗಿ ಹಾಕಿದ್ರು ಲಾಸ್ಟ್ ಓವರ್ಸ್ ಅಲ್ಲಿ. ನಿನ್ನೆ ಮಾರ್ಷಲ್ ಫಸ್ಟ್ ಮ್ಯಾಚ್ ಆಡಿದ್ದು ಹೌದು, ಎಷ್ಟು ಇಂಪ್ಯಾಕ್ಟ್ ಮಾಡಿದ್ರು ನೀವೇ ನೋಡಿದ್ರಿ. ಸಖತ್ ಇಂಪ್ಯಾಕ್ಟ್ ಮಾಡಿದ್ದು ಮ್ಯಾಚ್ ಅಲ್ಲಿ. ಅದೇ ಅವ್ರೇನೋ ಹಿಂದೆ 2 ಮ್ಯಾಚ್ ಆಡಿದ್ರೆ ಎಷ್ಟೊಂದು ಕಂಫರ್ಟೇಬಲ್ ಪೊಸಿಷನ್ ಇರ್ತಿದ್ರು ಅಂತ ಅನ್ಸುತ್ತೆ ಆಸ್ಟ್ರೇಲಿಯಾದವರು. ನಿನ್ನೆ ಆಕ್ಚುಲಿ ಶಾಕಿಂಗ್ ನಮಗೆ ಅಂತಲ್ಲ, ಆಲ್ಮೋಸ್ಟ್ ಕ್ರಿಕೆಟ್ ಜಗತ್ತಲ್ಲಿ ಎಲ್ರಿಗೂ ಶಾಕಿಂಗ್. ಏನಕ್ಕಂತ ಅಂದ್ರೆ ಆಸ್ಟ್ರೇಲಿಯಾ ಸೂಪರ್ 8 ಕ್ವಾಲಿಫೈ ಆಗಲ್ಲ ಅನ್ಲೆಸ್ ಅಲ್ಲಿ ಮಿಸ್ಟ್ರಿ ಆಗ್ಬೇಕಷ್ಟೇ, ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಗಲ್ಲ. ಸೊ ಕ್ವಾಲಿಫೈ ಆಸ್ಟ್ರೇಲಿಯಾ ನಮಗೆ ಎಂತ ಟೀಮ್ ಅಂದ್ರೆ 6 ಸಲ ವರ್ಲ್ಡ್ ಕಪ್ ಗೆದ್ದಿರೋ ಟೀಮು, ಆಮೇಲೆ 1 ಸಲ T20 ವರ್ಲ್ಡ್ ಕಪ್ ಗೆದ್ದಿರೋ ಟೀಮು, 2 ಸಲ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿರೋ ಟೀಮು. ಇಂಥ ಟೀಮು ಸೂಪರ್ 8ಗೆ ಕ್ವಾಲಿಫೈ ಆಗ್ತಿಲ್ಲ ಅಂತ ಅಂದ್ರೆ ಅದೊಂಥರ ಡಿಸಾಸ್ಟರ್ ತರ. ಹೌದು, ನಮ್ಗೆ ಅದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ, ತಗೊಳಕ್ಕೆ ಆಗ್ತಿಲ್ಲ ಅದನ್ನ. ಅಷ್ಟು ಒಳ್ಳೆ ಟೀಮು, ಆಮೇಲೆ ಅವ್ರು ಯಾವತ್ತೂ ಬಿಟ್ಕೊಡಲ್ಲ ಗೈಸ್. ತುಂಬಾ ಚೆನ್ನಾಗಿ ಆಡೋ ಟೀಮ್ ಅವರು. ಎಂತ ಸಿಚುವೇಶನ್ ಇದ್ರು ಕಮ್ ಬ್ಯಾಕ್ ಮಾಡೋಂತ ಪ್ಲೇಯರ್ಸ್ ಇದಾರೆ ಅವ್ರ ಕಡೆ. ಆದ್ರೂ ನಿನ್ನೆ ಆಡ್ಲಿಲ್ಲ ಯಾರೂನು. ಓಪನಿಂಗ್ ನೋಡಿದಾಗ ನಮ್ಗೆ ಏನ್ ಅನಿಸ್ತು ಅಂದ್ರೆ, ಇವತ್ತು ಫುಲ್ ಹಳೆ ಟೀಮ್ ತರ ಬಂದಿದ್ದಾರೆ, ಹೊಡೆಯಕ್ ನಿಂತ್ಕೊಂಡ್ರೆ ಸರಿ ಹೊಡಿತಾರೆ ಅಂತ ಅನ್ಕೊಂಡ್ವಿ. ಹಂಗೆ ಶಾರ್ಟರ್ ಕೊಟ್ರು ಅವ್ರಿಬ್ರು. ಆಮೇಲೆ ಆಗಿದ್ದು ಆಘಾತ. ಒಬ್ರು ಚೆನ್ನಾಗ್ ಆಡ್ಲಿಲ್ಲ, ಬಂದು 4 ಬಾಲ್ 5 ಬಾಲ್ ಆಡ್ತಾರೆ, ಅವ್ರ ಮನೆಗೆ ಹೋಗ್ತಾರೆ, ವಿಕೆಟ್ ಆಗ್ತಿದ್ದಾರೆ. ಏನ್ ಆಗ್ತಿದೆ ಅಂತ ಗೊತ್ತಾಗ್ತಿಲ್ಲ ನನ್ಗೆ. ಆಕ್ಚುಲಿ ಮ್ಯಾಕ್ಸ್ವೆಲ್ ಬಗ್ಗೆ ಓಕೆನಾ, ಅವ್ರು ಚೆನ್ನಾಗಿ ಆಡ್ತಿದ್ರು, ಒಂದ್ ಕ್ಯಾಚ್ ಕೊಟ್ರು ಮಿಸ್ ಮಾಡ್ಕೊಂಡ್ರು ಅವ್ರೆ. ಅಂಡ್ ದೆನ್ ರಿವರ್ಸ್ ಹಿಟ್ ಹೊಡೆದಿದ್ದು ಒಳ್ಳೆ ಶಾಟ್. ಅದು ಕ್ಯಾಚ್ ಹೆಂಗಿತ್ತು ಅವನದು, ಮಸ್ತ್ ಕ್ಯಾಚ್, ಅದಕ್ಕೆ ಈಕ್ವಲ್ ಆಗಿತ್ತು ಆ ಕ್ಯಾಚ್. ನಿನ್ನೆ ಶ್ರೀಲಂಕಾಗೆ ಎಲ್ಲಕ್ಕೇನ್ ಕಾರಣ ಅಂದ್ರೆ ಇಂಥ ಕ್ಯಾಚ್ಗಳು. ಹೌದು, ಕ್ಯಾಚ್ಗಳು ಹೆಂಗ್ ಹಿಡಿತಿದ್ದಾರೆ ಅಂದ್ರೆ, ನಿನ್ನೆ ಎಲ್ರು ಅವ್ರ ಟೀಮ್ ಅಲ್ಲಿ ಆಲ್ಮೋಸ್ಟ್ ಯಾರು ಫಿಲಿಪ್ಸ್ ಆಗ್ಬಿಟ್ಟಿದ್ದಾರೆ. ಸೊ ಅಂತ ಕ್ಯಾಚ್ಗಳು ಹಿಡಿತಿರೋದು, ಎಗ್ರಿ ಬಿದ್ದು ಮಾಡಿ ಎಲ್ಲ ಚೆನ್ನಾಗಿ ಹಿಡಿತಿದ್ದಾರೆ. ಫೀಲ್ಡಿಂಗ್ ಅಲ್ಲೇ ಮಿನಿಮಮ್ ಅಂದ್ರೆ ಅವರು 20-30 ರನ್ಸ್ ಸೇವ್ ಮಾಡಿದ್ದಾರೆ. ಸೊ ಅದರಿಂದನೇ ಆಲ್ಮೋಸ್ಟ್ 17 ಓವರ್ ಅಲ್ಲೇ ಗೆದ್ಬಿಟ್ರು ಅವ್ರ ಮ್ಯಾಚ್ ನ. ಆಮೇಲೆ ಅಂಡ್ ಆಲ್ಸೋ ಪ್ರೀತಮ್, ನಾನು ಇನ್ನೊಂದು ಪಾಯಿಂಟ್ ಮಾತಾಡ್ಬೇಕು ಅಂದ್ಕೊಂಡಿದ್ದೆ. ಕೂಪರ್ ಕಾಂಡ್ಲಿ ಗೊತ್ತು ತಾನೆ, ಅವ್ರನ್ನ ನಂಬರ್ 80 ತಗೊಂಡ್ಬರ್ತಿದ್ದಾರೆ. 8ಗೆ ಒಳಗಡೆ ಬ್ಯಾಟ್ಸ್ಮನ್ ಆಗಿ ತಗೊಂಡ್ಬರ್ತಿದ್ದಾರೆ, ಲೆಫ್ಟ್ ಹ್ಯಾಂಡರ್ ಬೇರೆ. ಇವ್ರದ್ರಲ್ಲಿ ಟ್ರಾವಿಸ್ ಹೆಡ್ ಬಿಟ್ರೆ ಲೆಫ್ಟ್ ಹ್ಯಾಂಡರ್ಸ್ ಮಿಡಲ್ ಆರ್ಡರ್ ಅಲ್ಲಿ ಇಲ್ಲ. ಹೌದು, ಒಬ್ರು ಇಲ್ಲ. ಸೊ ಓಕೆನಾ, ಶ್ರೀಲಂಕಾ ಕಡೆ ಇರೋರೆಲ್ಲಾರು ಲೆಫ್ಟ್ ಆರ್ಮ್ ಸ್ಪಿನ್ನರ್ಸ್. ನನಗೇನ್ ಅನ್ಸ್ತು ಅಂದ್ರೆ, ಕೂಪರ್ ಕಾಂಡ್ಲಿನ ಟೀಮ್ ಡೇವಿಡ್ ಜಾಗದಲ್ಲಿ ತಗೊಂಡ್ಬಂದಿದ್ರೆ ಅವ್ರು ರೈಟ್ ಆರ್ಮ್ ಹಾಕ್ಸ್ಬೇಕಿತ್ತು, ರೈಟ್ ಆರ್ಮ್ ಬೌಲರ್ಸ್ ಹಾಕ್ಸ್ಬೇಕಿತ್ತು. ಆ ಜಾಗದಲ್ಲಿ ತೀಕ್ಷ್ಣ ಬರ್ತಿದ್ರು. ತೀಕ್ಷ್ಣಗೆ ಆಕ್ಚುಲಿ ಪವರ್ ಪ್ಲೇಲೆ 3 ಓವರ್ ಕಂಪ್ಲೀಟ್ ಆಗಿತ್ತು. ಅವರಿಗೆ ಅಲ್ಲೇ 4 ಓವರ್ ಕಂಪ್ಲೀಟ್ ಆಗ್ಬಿಡ್ತಿತ್ತು, ಅವ್ರ ಕೋಟ ಕಂಪ್ಲೀಟ್ ಆಗ್ಬಿಡ್ತಿತ್ತು. ಲಾಸ್ಟ್ ಅವರಿಗೆ ಶ್ರೀಲಂಕಾಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಯಾರನ್ನ ಹಾಕ್ಸೋದು ಹಂಗೆ ಅವ್ರ ತಲೆ ಓಡಿಸ್ಬೇಕಿತ್ತು. ಕೂಪರ್ ಕಾಂಡ್ಲಿನ ತಗೊಂಡ್ಬಂದಿದ್ರೆ ನನಗೆ ಇನ್ನ ಚೆನ್ನಾಗಿರ್ತಿತ್ತು. ಟಿಮ್ ಡೇವಿಡ್ ಅವರು ಹೇಗೆ ಹೇಳೋದು, ಅವ್ರ ಫೇವ್ರೇಟ್ ಸ್ಪಾಟ್ ಅಲ್ಲಿ ಆಡೋ ಚಾನ್ಸ್ ಅವರಿಗೂ ಇರ್ತಿತ್ತು. ತಗೊಂಡ್ಬಂದಿಲ್ಲ ಅನ್ನೋದೇ ಒಂಥರ. ನನಗೆ ಏನ್ ಅನ್ಸ್ತು ಅಂದ್ರೆ ಪವನ್, ನಿನ್ನೆ ಆಸ್ಟ್ರೇಲಿಯಾ ಟೀಮ್ ನ ಫುಲ್ ಮ್ಯಾಚ್ ನೋಡಿದೆ, ಎಲ್ಲೂ ಮಿಸ್ ಮಾಡ್ಲಿಲ್ಲ. ಅವರು ಆ ಫ್ರೇಮ್ ಆಫ್ ಮೈಂಡ್ ಅಲ್ಲೇ ಇಲ್ಲ. ಇವ್ 2 ಮ್ಯಾಚ್ ಸೋತ್ಕೊ ಬಂದಿರೋದ್ರಿಂದ ಅವ್ರು ಹೆಂಗಾಗಿದೆ ಅಂದ್ರೆ, 1 ಮ್ಯಾಚ್ ಗೆದ್ದಿದ್ದಾರೆ. ಹೆಂಗಾಗಿದೆ ಅಂದ್ರೆ ಅವ್ರ ಮೈಂಡ್ ಸೆಟ್, ಜಿಂಬಾಬ್ವೆ ಮೇಲೆ ಸೋತ್ವಲ್ಲ, ಅದನ್ನ ಆಚೆ ಬರಕ್ ಆಗ್ತಿಲ್ಲ ಅವ್ರ ಕೈಲಿ. ಸೊ ಅವರು ಚಾಂಪಿಯನ್ ಟೀಮ್ಸ್ ತರ ಕಾಣಿಸ್ತಾ ಇಲ್ಲ ನಮ್ಗೆ. ಸಾರಿ. ಆಮೇಲೆ ಅವ್ರ ಬೌಲಿಂಗ್ ಲೈನ್ ಅಪ್, ಹೆಜಲ್ವುಡ್, ಸ್ಟಾರ್ಕ್ ಮತ್ತೆ ಪ್ಯಾಟ್ ಕಮಿಂಗ್ಸ್, ಅವ್ರ 3 ಅಸ್ತ್ರ ಇಲ್ಲ ಅಂದ್ರೆ ಅವ್ರು ಯಾವ ತರ ಡಿಸಾಸ್ಟರ್ ಆಗ್ತಾರೆ ಅಂತ. ಅವ್ರು 3 ಜನ ಅಲ್ಲ, ಅದ್ರಲ್ಲಿ ಯಾರಾದ್ರೂ ಒಬ್ರು ಇದ್ದಿದ್ರು ಚೆನ್ನಾಗ್ ಆಡ್ತಿದ್ರು, ಇದಕ್ಕಿಂತ ಬೆಟರ್ ಇಂಪ್ಯಾಕ್ಟ್ ಕೊಡ್ತಿದ್ರು, ಟೀಮು ಚೆನ್ನಾಗ್ ಆಡ್ತಿತ್ತು. ಬಟ್ ಒಬ್ರು ಇಲ್ಲ ಅನ್ನೋದೇ ಅವ್ರ ತಲೆಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ. ಚಾಂಪಿಯನ್ ಸೈಡ್ ಇಷ್ಟು ಈಸಿಯಾಗಿ ಬಿಟ್ಕೊಡ್ತಿದ್ದಾರೆ ಅಂದ್ರೇನೆ ಒಬ್ಬೊಬ್ರು ಬೌಲರ್ಸ್ ಎಕ್ಸ್ಪೆನ್ಸಿವ್ ಆಗ್ತಿರೋದು ಆಸ್ಟ್ರೇಲಿಯಾ ಕಡೆ. ನಾ ಅಂತ ಆಸ್ಟ್ರೇಲಿಯಾ ಟೀಮ್ ನೋಡಿಲ್ಲ ನಾನು. ಜಾಂಪಾ ಬಂದು ಹೊಡ್ಸ್ಕೊತಿದ್ದಾರೆ, ಕೂನ್ಲೆ ಹೊಡ್ಸ್ಕೊತಿದ್ದಾರೆ, ನೇಚರ್ ಎಲ್ಲಿಸ್ ಹೊಡ್ಸ್ಕೊತಿದ್ದಾರೆ, ಸ್ಟೋನಿಸ್ ಹೊಡ್ಸ್ಕೊತಿದ್ದಾರೆ. 2 ವಿಕೆಟ್ ಬಿದ್ದಿರ್ಬೋದು, ಹೊಡ್ಸ್ಕೊತಿದ್ದಾರೆ. ಆಕ್ಚುಲಿ ಎಕಾನಮಿ ಯಾರ್ದು 8 ಕೆಳಗಡೆ ಇಲ್ವೇ ಇಲ್ಲ. ಅದು ನಮ್ಮ ಸ್ಟೋನಿಸ್ ಬ್ಯಾಟಿಂಗ್ ಅಲ್ಲೂ ನಾವೇನು ಕಾಂಟ್ರಿಬ್ಯೂಟ್ ಮಾಡ್ಲಿಲ್ಲ, ಗ್ರೀನ್ ಕೂಡ ಮಾಡ್ಲಿಲ್ಲ, ಆಮೇಲೆ ಟೀಮ್ ಡೇವಿಡ್ ಕೂಡ ಮಾಡ್ಲಿಲ್ಲ, ಕೂನ್ಲೆ ಮಾಡ್ಲಿಲ್ಲ. ಇಂಗ್ಲಿಷ್ ಮತ್ತೆ ಮ್ಯಾಕ್ಸ್ವೆಲ್ 20 ಆರ್ಡರ್ ನೋಡಿದ್ರು ಬಿಟ್ರೆ ಇನ್ಯಾರನ್ನು ಆಡ್ಲಿಲ್ಲ ಓಪನಿಂಗ್ ಬಿಟ್ರೆ. ಹೆಂಗೈಸ್ ಸೂಪರ್ 8 ಕ್ವಾಲಿಫೈ ಆದ್ರು ಅಲ್ಲೂ ಅಷ್ಟೇ, ಅಲ್ಲಿ ಒಳ್ಳೊಳ್ಳೆ ಟೀಮ್ಸ್ ಗಳು ಹೋಗ್ತಿರೋದು. ಅಲ್ಲಿ ಇನ್ನೂ ಟಫ್ ಆಗುತ್ತೆ ಆಸ್ಟ್ರೇಲಿಯಾ. ಅಲ್ಲೇ ಎಕ್ಸಿಟ್ ಆಗಿದೆ, ಇಲ್ಲೇ ಎಕ್ಸಿಟ್ ಆಗಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಸೊ ಜಿಂಬಾಬ್ವೆ ಒಳ್ಳೆ ಕ್ರಿಕೆಟ್ ಆಡಿದ್ದು. ನಾಳೆ ಏನಾದ್ರು ಗೆದ್ರು ಅಂದ್ರೆ ಅವರು ಆರಾಮಾಗಿ ಕ್ವಾಲಿಫೈ ಹೋಗ್ತಾರೆ ಸೂಪರ್ 8ಗೆ. ಆಮೇಲೆ ನಮ್ಮ ಶ್ರೀಲಂಕಾ ಬ್ಯಾಟಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ, ಏನ್ ಆಡಿದ್ ಗೈಸ್ ನಿಶಾಂಕ. 100 ವರ್ಲ್ಡ್ ಕಪ್ ಅಲ್ಲಿ ಫಸ್ಟ್ 100 ವರ್ಲ್ಡ್ ಕಪ್ ಅಲ್ಲಿ. ಹೌದು, ಫಸ್ಟ್ 100 ವರ್ಲ್ಡ್ ಕಪ್ ಅಲ್ಲಿ. ಅದು ಹೆಂಗ್ ಹೊಡಿತಿದ್ದೆ ಶಾರ್ಟ್ಸ್ ಗಳು ಪವನ್, ಲೆಗ್ ಸೈಡ್ ಮೇಲೆ ಬಂದ್ರೆ ಬಾಲು ಅದು ನೀನು ಫಿಕ್ಸ್ ಅಂತ ಅನ್ಕೋಬಿಡು, 6 ಅಂತ. ಆಕ್ಚುಲಿ ಅವರು ಅಷ್ಟು ಹೈಟ್ ಇಲ್ಲ. ಹೌದು, ಅವ್ರು ಇರೋದೇ ಕುಳ್ಳಕ್ಕೆ ಶಾರ್ಟ್ ಆಗಿದ್ದಾರೆ. ಬಟ್ ಆದ್ರೂ ಅವ್ರು ಹೊಡಿಯೋ
ಲೈಕ್ ಅವ್ರು ಹೊಡೆಯೋ ಶಾರ್ಟ್ಸ್ ಎಲ್ಲ ಅಷ್ಟು ಈಸಿಯಾಗಿ ಕ್ಲಿಯರ್ ಆಗ್ತಿದೆ, ನೋಡೋರ್ಗೆ ಕ್ರಿಕೆಟ್ ಇಷ್ಟ ಈಸಿನ ಅನ್ಸ್ಬಿಡುತ್ತೆ ಅವ್ರ ಬ್ಯಾಟಿಂಗ್ ನೋಡಿದ್ರೆ. ಲೆಗ್ ಸೈಡ್ ಬಾಲ್ ಡ್ರಿಫ್ಟ್ ಆಗಂಗಿಲ್ಲ, 6ಗಳು 4 ಹೋಗ್ತಿಲ್ಲ, 6ಗಳೇ ಹೋಗ್ತಿರೋದು. ಅದು ನಿಸಾಂಕ ಅಲ್ಲ, ಕಮಿಂದು ಮಿಂಡಿಸ್ ಬಂದ್ರಲ್ಲ ಅವ್ರು ಹಂಗೆ ಹೊಡಿತಿದ್ದಾರೆ, ಸಕ್ಕದಾಗ ಆಡ್ತಾರೆ. ಇನ್ನೊಂದೇನ್ ಗೊತ್ತಾ ಗೈಸ್, ಶ್ರೀಲಂಕಾ ಇರೋರೆಲ್ಲ ಆವರೇಜ್ ಹೈಟ್ ಇರೋರೆ, ಯಾರು ತುಂಬಾ ಹೈಟ್ ಇರೋರು ತುಂಬಾ ಕುಳ್ಳುಕ್ ಯಾರು ಇಲ್ಲ, ಇಲ್ಲ ಆವರೇಜ್ ಇರೋರು ಇರೋದು. ಸೊ ಅವ್ರು ಹೆಂಗಾಗುತ್ತೆ ಅಂದ್ರೆ ಬಾಲ್ ಕೆಳಗಡೆ ಬರಕ್ ಈಸಿ ಆಗುತ್ತೆ. ಹೌದು, ಸ್ವೀಪ್ ಶಾರ್ಟ್ ಆಗಿರೋದು ಸ್ವೀಪ್ ಶಾಟ್ ಈಸಿಯಾಗಿ ಹೊಡಿಬಹುದು. ಯಾಕಂದ್ರೆ ಬಾಲ್ ನಿಮಗೆ ಈಗ ವೇಸ್ಟ್ ಹೈಟ್ ಬಂತು ಅಂತ ಅಂದ್ರೆ ಆರಾಮಾಗಿ ಎತ್ತಾಕ್ಬೋದು ಅದನ್ನ, ಆರಾಮಾಗಿ ಫುಲ್ ಶಾಟ್ ಹೊಡಿಯಕ್ ತುಂಬಾ ಈಸಿ ಆಗುತ್ತೆ ಅವ್ರಿಗೆಲ್ಲ. ಆಮೇಲೆ ಶ್ರೀಲಂಕಾ ಬೌಲಿಂಗ್ ಚೆನ್ನಾಗಿತ್ತು, ಬಟ್ ಆದ್ರೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದ್ರು ಅನ್ಸುತ್ತೆ ಒಬ್ಬೊಬ್ರು. ಬಟ್ ಹೇಮಂತ್ ಅವ್ರು ಚೆನ್ನಾಗಿ, ಹೇಮಂತ್ ಸಕ್ಕದಾಗ ಆಡಿದ್ರು ಗೈಸ್, ತುಂಬಾ ಚೆನ್ನಾಗಿ 3 ವಿಕೆಟ್ ತಕ್ಕೊಟ್ಟಿದ್ದು, ಅದನ್ನು ಬೇಕಾದ ಟೈಮ್ ಅಲ್ಲಿ. ಹೌದು, ಅಂದ್ರೆ ಪವರ್ ಪ್ಲೇ ಮುಗಿದ ತಕ್ಷಣ ಅವರು ಇನ್ನೂ ರಭಸವಾಗಿ ಆಡ್ತಿದ್ರು ಇನ್ನಿಂಗ್ಸ್, ಅವಾಗ ತಕ್ಕೊಟ್ಟಿದ್ ವಿಕೆಟ್ಸ್ ಗಳು 3. ಅಂಡ್ ಆಲ್ಸೋ ಚಮೀರಾ ಬಂದು ಫಸ್ಟ್ ಓವರ್ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿದ್ರು, 16 ರನ್ಸ್ ಕೊಟ್ರು ಫಸ್ಟ್ ಓವರ್. ಅಂಡ್ ದೆನ್ ಏನ್ ಮಾಡಿದ್ರು ಅಂದ್ರೆ ಸೆಕೆಂಡ್ ಓವರ್ ಆದ್ಮೇಲೆ ಥರ್ಡ್ ಅಂಡ್ ಫೋರ್ತ್ ಓವರ್ ಏನ್ ಮಾಡಿದ್ರು, ರೈಟ್ ಹ್ಯಾಂಡರ್ಸ್ ಗೆ ಅರೌಂಡ್ ದ ವಿಕೆಟ್ ಬಂದ್ರು. ಅರೌಂಡ್ ದ ವಿಕೆಟ್ ಬಂದು ಬೌನ್ಸರ್ಸ್ ಹಾಕ್ತಿದ್ದಾರೆ. ಬೌನ್ಸರ್ಸ್ ಹಾಕಿದ್ರೆ ಫುಲ್ ಶಾಟ್ ಹೊಡೆಯಕ್ಕೆ ಅಷ್ಟು ಈಸಿಯಾಗಿ ಇರಲ್ಲ. ಈ ಸೈಡ್ ಇಂದ ಅರೌಂಡ್ ದ ವಿಕೆಟ್ ಇಂದ ಬಾಲ್ ಬಿದ್ದು ಆ ಸೈಡ್ ಡ್ರಿಫ್ಟ್ ಆಗುತ್ತೆ. ಸೊ ಅಲ್ಲಿಂದ ಫುಲ್ ಶಾಟ್ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಬರೀ ಟಾಪ್ ಎಡ್ಜ್ ಹೋಗ್ತಿತ್ತು ಅವ್ರು ಹಾಕಿ ಬಾಲ್ ಎಲ್ಲ. ಆಮೇಲೆ ಇನ್ನೊಂದ್ ಹೇಳ್ಬೇಕಂದ್ರೆ ಚಮೀರಾ ಅವರು ಅದೇ ಪಿಕ್ಚರ್ ಆಡಿರೋದ್ರಿಂದ, ಅವ್ರು ಹುಟ್ಟಿ ಬೆಳೆದಿರೋದೆಲ್ಲ ಶ್ರೀಲಂಕಾ ಪಿಕ್ಚರ್ ಆಗಿರೋದ್ರಿಂದ ಅವ್ರಿಗೆ ಈಸಿ ಆಗುತ್ತೆ, ಪಿಚ್ ಬಗ್ಗೆ ಗೊತ್ತಿರುತ್ತೆ ಎಲ್ಲಾನು. ಅದಕ್ಕೆ ಅವರು ಆಲ್ಮೋಸ್ಟ್ 7th ಓವರ್ ವರ್ಗೂ ಅಷ್ಟೇ ಸ್ಟ್ರಗಲ್ ಪಟ್ಟಿದ್ದು ಶ್ರೀಲಂಕಾ. ಆಮೇಲೆ ಫುಲ್ ಕಮ್ ಬ್ಯಾಕ್ ಮಾಡ್ಬಿಟ್ರು, ಸಕ್ಕಲ ಕಮ್ ಬ್ಯಾಕ್ ಮಾಡಿದ್ ಮಾತ್ರ. ನಿನ್ನೆ ಶ್ರೀಲಂಕಾ ಗೆದ್ದಿರೋದು ಅದು 17.1 ಓವರ್ ಅನ್ನ ಚೇಸ್ ಮಾಡಿ ಗೆದ್ದಿರೋದು. ಸೊ ಅವ್ರು ಕ್ವಾಲಿಫೈ ಆಗೋದ್ರು. ಆ ಗ್ರೂಪ್ ಇಂದ ಫಸ್ಟ್ ಟೀಮ್ ಟು ಕ್ವಾಲಿಫೈ ಆಯ್ತು ಗ್ರೂಪ್ ಬಿ ಇಂದ. ಇನ್ನ ಜಿಂಬಾಬ್ವೆ ಮತ್ತೆ ಆಸ್ಟ್ರೇಲಿಯಾ ಎರಡರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಇದೆ, ಬಟ್ ಜಿಂಬಾಬ್ವೆ ಹಾಗೆ ಆಗುತ್ತೆ. ಜಿಂಬಾಬ್ವೆ ಅಕಸ್ಮಾತ್ ಸೋತು ಅಂದ್ರೆ ಆಸ್ಟ್ರೇಲಿಯಾ ಒಂದು ಚಾನ್ಸ್ ಇರುತ್ತೆ, ಬಿಟ್ರೆ ಅದು ಚಾನ್ಸ್ ಅಂದ್ರೆ ಹೇಗೆ ಹೇಳೋದು, ಈ ನೆಟ್ ರನ್ ರೇಟ್ ಅದರಿಂದ ಚಾನ್ಸ್ ಇರುತ್ತೆ ಅಷ್ಟೇ. ಸೊ ಅಂಡ್ ಆಲ್ಸೋ ಇಂಗ್ಲೆಂಡ್ ಮತ್ತೆ ಇಟಾಲಿ ಮಾತಾಡ್ಲೇಬೇಕು. ಇಂಗ್ಲೆಂಡ್ ಟೀಮ್ ತರಾನೇ ಆಡ್ತಿಲ್ಲ ಅವರು. ಚಾಂಪಿಯನ್ ಸೈಡ್ ಯಾರು ಚಾಂಪಿಯನ್ ಸೈಡ್ ತರ ಆಡ್ತಾನೆ ಇಲ್ಲ. ಇಟಾಲಿ ಮೇಲೆ ಇಂಡಿಯಾ ಅಂಡ್ ಸೌತ್ ಆಫ್ರಿಕಾ ಬಿಟ್ರೆ ಇನ್ಯಾರು ಹಂಗ ಆಡ್ತಾನೆ. ಇಟಾಲಿ ಮೇಲೆ 24 ರನ್ಸ್ ಡಿಫ್ರೆನ್ಸ್ ಇದ್ದಾಗ ಗೆದ್ದಿದ್ದಾರೆ ಅಷ್ಟೇ. ಜೋಫ್ರಾ ಆರ್ಚರಿಗೆ ಬಾರಿಸಿದ್ದಾರೆ ಅವ್ರ ಸೈಡ್ ಬ್ಯಾಟ್ಸ್ಮನ್ ಎಲ್ಲ ಇಟಾಲಿ ಅವರು. ಅದು ಈ ಸತಿ ಫಸ್ಟ್ ಟೈಮ್ ಬಂದಿರೋದು ವರ್ಲ್ಡ್ ಕಪ್ಗೆ. ಅದೇನ್ ಗೊತ್ತಿಲ್ಲ. ಇಂಗ್ಲೆಂಡ್ ಬ್ಯಾಟರ್ಸ್ ಕೂಡ ಅವ್ರ ಓಪನಿಂಗ್ ಸಾಲ್ಟ್ ಒಂದು 28 ರನ್ ಹೊಡ್ಕೊಟ್ರು 15 ಬಾಲ್ ಅಲ್ಲಿ. ಆಮೇಲೆ ಬಟ್ಲರ್ ಆಡ್ತಾನೆ ಇಲ್ಲ ಗೈಸ್ ಒಂದ್ ಮ್ಯಾಚ್. ಮುಂದೆ ಮ್ಯಾಚ್ ಕೂಡ ರನ್ ಬಂದಿಲ್ಲ ಅವ್ರ ಬ್ಯಾಟ್ ಇಂದ. ಅವ್ರು ನಿಂತ್ಕೊಂಡ್ರೆ ನೋಡಿದ್ರೆ ಹೆಂಗ್ ಹೊಡಿತಾರೆ ಅಂತ, ಬೌಲರ್ಸ್ಗೆ ಬೇರು ಇಳಿಸ್ತಾರೆ ಅಂತ ಬ್ಯಾಟ್ಸ್ಮನ್. ಹೊಡಿತಿದ್ರೆ ನಿಂತ್ರೆ ಶಾರ್ಟ್ ಕ್ಲಿಯರ್ ಮಾಡ್ತಾರೆ ಅಂತ ಬ್ಯಾಟ್ಸ್ಮನ್. ರನ್ಸೇ ಬರ್ತಿಲ್ಲ 10 ಒಳಗಡೆ 15 10 ಹಿಂಗೆ ಬರ್ತಿದೆ ರನ್ಸ್. ನಿನ್ನೆ 3 ಏನೋ ಹೊಡೆದಿರೋದು ಅಷ್ಟೇ. ನಿನ್ನೆ ಯಾರು ಚೆನ್ನಾಗಿ ಆಡಿಲ್ಲ ಗೈಸ್ ಇಂಗ್ಲೆಂಡ್ ಕಡೆ. ಅದ್ ಹೆಂಗಿದ್ರು ಅಂದ್ರೆ ಬೌಲಿಂಗ್ ಇಂದ ಸ್ವಲ್ಪ ಕಮ್ ಬ್ಯಾಕ್ ಮಾಡಿರೋದು. ವಿಲ್ ಜಾಕ್ಸ್ 44 ರನ್ ಹೊಡೆದ್ರು. 22 ಬಾಲ್ಸ್ 52 ರನ್ಸ್ ಹೊಡೆದಿದ್ದಾರೆ. ಅವ್ರು ಸಕ್ಕದಾಗಿ ಆಡಿದ್ರು ಮಾತ್ರ. ಅಂಡ್ ಆಲ್ಸೋ ಇಟಾಲಿ ಇಷ್ಟು ಕಾಂಪಿಟೇಷನ್ ಕೊಡ್ತಾರೆ ಅಂದ್ಕೊಂಡಿರ್ಲಿಲ್ಲ. ಅದು ಫಸ್ಟ್ ಟೈಮ್ ವರ್ಲ್ಡ್ ಕಪ್. ಓಕೆ, ಸಕ್ಕದಾಗಿ ಆಡಿದ್ರು ಅವರು. ಅಂಡ್ ದೆನ್ ಅಫ್ಘಾನಿಸ್ತಾನ್ ಮತ್ತೆ UAE ಅವ್ರು ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು ಬ್ಯಾಟಿಂಗ್. ಆಕ್ಚುಲಿ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಮಾಡಿದ್ರು. ಅಂಡ್ ಶರಫ್ ಅಂಡ್ ಶೋಯಬ್ ಖಾನ್ ಅವ್ರಿಬ್ರು ಹಾಫ್ ಸೆಂಚುರಿ ಹೊಡೆದ್ರು, ಚೆನ್ನಾಗಿ ಆಡಿದ್ರು. ಬಟ್ ಅಫ್ಘಾನಿಸ್ತಾನ್ ಅವ್ರು ಮೇಕಪ್ ಮಾಡ್ಬಿಟ್ರು, ಅಷ್ಟು ಈಸಿಯಾಗಿ ಹೊಡೆದ್ಬಿಟ್ರು. ಆಕ್ಚುಲಿ ಹೋದ್ ಮ್ಯಾಚ್ ಹೀರೋ ಗುರ್ಬಾಜ್ ಅವ್ರು ಡಕ್ಔಟ್ ಆಗ್ಬಿಟ್ರು. ಅಂಡ್ ದೆನ್ ಅಲ್ಲಿಂದ ನಬಿ ಗುಲ್ಬದೀನ್ ಅವರೆಲ್ಲ ಚೆನ್ನಾಗಿ ಆಡ್ಕೊಟ್ಟು ವಿನ್ ಮಾಡಿದ್ರು. ಆಕ್ಚುಲಿ ಅಫ್ಘಾನಿಸ್ತಾನ್ ಒಳ್ಳೆ ಟೀಮೇ, ಬಟ್ ಮೊನ್ನೆ ಒಂದು ಮ್ಯಾಚ್ ಅದು ಅದರಿಂದ ಪಾಪ ಆಚೆ ಹೋಗೋ ತರ ಆಗಿದೆ ಅವ್ರಿಗೆ. ನೋಡೋಣ ನೆಕ್ಸ್ಟ್ ವರ್ಲ್ಡ್ ಕಪ್ ಅಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ, ನಂಗೆ ನಂಬಿಕೆ ಇದೆ ಅವ್ರ ಮೇಲೆ. ಎಲ್ಲ ಯಂಗ್ಸ್ಟರ್ಸ್ ಇರೋದು ಅವ್ರ ಕಡೆ ಯಾರು ವಯಸ್ಸಾದ ನಬಿ ಒಬ್ರು ಬಿಟ್ರೆ ಎಲ್ಲ ಯಂಗ್ಸ್ಟರ್ಸ್ ಇರೋದು. ಎಕ್ಸ್ಪೀರಿಯನ್ಸ್ ಇದೆ ಯಂಗ್ಸ್ಟರ್. ಆಮೇಲೆ ಇಂಡಿಯಾ ಆಡಿ ಎಕ್ಸ್ಪೀರಿಯನ್ಸ್ ಇದೆ. ಈಗ ನೆಕ್ಸ್ಟ್ ಎಲ್ಲಾಗುತ್ತೆ ಗೊತ್ತಿರೋ ವರ್ಲ್ಡ್ ಕಪ್, ಬಟ್ ಅವರು ಅದನ್ನ ಮೇಕಪ್ ಮಾಡ್ಕೋತಾರೆ. ಅಷ್ಟು ಈಸಿಯಾಗಿ ಇಲ್ಲ, ಅಷ್ಟು ಈಸಿಯಾಗಿ ಬೀಟ್ ಮಾಡಕ್ ಬಿಡಲ್ಲ ಆ ಟೀಮ್. ಅಂಡ್ ಆಲ್ಸೋ ಟಾಕಿಂಗ್ ಅಬೌಟ್ ರಶೀದ್ ಖಾನ್, 27 ಇಯರ್ಸ್ಗೆ ಬರೀ T20 ದಲ್ಲಿ 700 ವಿಕೆಟ್ಸ್ ತೆಗೆದಿದ್ದಾರೆ. ಬರೀ T20 ಗೈಸ್ 1000 ವಿಕೆಟ್ಸ್ ಇದ್ರು ಯಾರು ಮಾಡಿಲ್ಲ. ಮೇ ಬಿ ಇವ್ರಿಗೆ ಮಾಡೋ ಚಾನ್ಸ್ ತುಂಬಾ ಇದೆ. ಇನ್ನೊಂದು 10 ಇಯರ್ಸ್ 12 ಇಯರ್ಸ್ ಆಡ್ಬೋದು. 27 ಅಂದ್ರೆ ಆಲ್ಮೋಸ್ಟ್ 10 ಇಯರ್ಸ್ ಹೇಳ್ಕೊಪ್ಪ ಒಂದು ಬೌಲರ್ ಆಗಿರೋದ್ರಿಂದ. 37 ವರೆಗೂ ಆಡಿದ್ರು ಅಂದ್ರೂ ಗೈಸ್ 10 ಇಯರ್ಸ್ ಗೈಸ್. ಇದುವರೆಗೂ ಇಂಟರ್ನ್ಯಾಷನಲ್ ಆಡಿ 6 ಇಯರ್ಸ್ ಅಷ್ಟೇ ಆಗಿರೋದು. ಅವರು 6 ಇಯರ್ಸ್ಗೆನೆ 700 ವಿಕೆಟ್ಸ್ ತೆಗೆದಿದ್ದಾರೆ ಅಂದ್ರೆ ಇನ್ನು 10 ಇಯರ್ಸ್ ಆಡಿದ್ರೆ 2000 ವಿಕೆಟ್ಸ್ ತೆಗಿಬೋದು. ಹೇಳಕ್ಕಾಗಲ್ಲ ಗೈಸ್, ತೆಗೀಲಿ ಅಂತ. ಬೆಳಿಬೇಕು, ಕ್ರಿಕೆಟ್ ಬೆಳೆಯುತ್ತೆ ಎಲ್ಲದಕ್ಕಿಂತ. ನಮ್ಗೆ ಅದೇ ಬೇಕಾಗಿರೋದು. ಸೊ ಇದಾಗಿತ್ತು ಗೈಸ್ ನಮ್ದು ನಿನ್ನೆ 3 ಮ್ಯಾಚ್ ರಿವ್ಯೂ. ಸೊ ಪೋಸ್ಟ್ ಮ್ಯಾಚ್ ರಿವ್ಯೂ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ ಗೈಸ್. ಬೈ ಬೈ.